ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಜೊತೆಗೆ ಇವತ್ತು ಬಿಗ್ ಬಾಸ್ಗೆ ಹೋಗಲ್ಲ ಅಂತಿದ್ರು, ಅವ್ರು ಹೋಗಿದ್ದಾರೆ. ನನಗೂ ತುಂಬಾ ಕ್ಲೋಸ್ ಅವರು. ಬನ್ನಿ ಮಾತಾಡ್ಸ್ಕೊಳ್ಳೋಣ. ಅವರು ನನ್ನದರ್ದನ್ ಸಂಗೀತ ಶಂಕರ್, ನನ್ನದರ್ದನ್ ಸಂಗೀತ ಶಂಕರ್. ಏನೂ ಬದಲಾಗಿಲ್ಲ ಯಪ್ಪ. ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಹಿಂಗೆ ನನ್ನ ನೋಡಿದ ತಕ್ಷಣ ಫಂಬಲ್ ಆಗೋದು. ಈ ಸತಿ ಬೇಕು ಅಂತ ಒಂದ್ 2 ಸತಿ ಹೇಳಿದ್ದಾರೆ. ಫಂಬಲ್ ರಾಜ. ಹೇಗಿದ್ರೆ? ನಾನ್ ಸೂಪರ್ ಆಗಿದ್ದೀನಿ. ನೀವ್ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದ. ಅವಾಗ ಸಣ್ಣಕ್ಕಿದ್ರ, ಇವಾಗ ಚೆನ್ನಾಗಿ ಬಾಡಿ ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ದೀರಾ? ಏನೋ ನಿಮ್ಮ ಒಂಥರ ಆಶೀರ್ವಾದ. ಮಣ್ಣ ಆಶೀರ್ವಾದ. ಏನ್ ವಯಸ್ಸಲ್ಲ ನಿಮ್ಗಿಂತ ಚಿಕ್ಕವಳೆ. ಮೇಡಮ್, ಮಾರಿಗೋಲ್ಡ್ ಈ ಸಿನಿಮಾ ನಿಮ್ದು 5th ಸಿನಿಮಾ. ಈ ಸಿನಿಮಾದಲ್ಲಿ ತುಂಬಾ ವಿಭಿನ್ನವಾಗಿ ಕಾಣ್ತಿದ್ರ ಮೇಡಮ್, ಚೆನ್ನಾಗಿ ಕಾಣ್ತಿದ್ರ. ಹೇಗಿದೆ ಪಾತ್ರ, ಹೇಗಿದೆ ಮೇಡಮ್? ಪಾತ್ರದ ಹೆಸರು ಸೋನು ಅಂತ. ಒಂದು ಸ್ವಲ್ಪ ಗ್ಲಾಮರಸ್ ರೋಲ್ ಅಂತಾನೆ ಹೇಳ್ಬೋದು. ಗ್ಲಾಮರಸ್ ಅಂತ ಹೇಳಿದ್ರೆ ಸ್ಕಿನ್ ಶೋ ಅಂತೂ ಖಂಡಿತವಾಗ್ಲೂ ಅಲ್ಲ. ಅದರಲ್ಲಿ ಅವಳು ಡಾನ್ಸರ್ ಆಗಿರ್ತಾಳೆ. ಹಾಗೆ ಆ ಒಂದು ಗ್ಲಾಮರಿಗೆ ಒಂದು ಅರ್ಥ ಇರುತ್ತೆ, ಒಂದು ಪರ್ಪಸ್ ಇರುತ್ತೆ. ಸೊ ಅದೇನು ಅಂತ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿದ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಬಿಗ್ ಬಾಸ್ ಬಂದ್ಮೇಲೆ ನೀವು ಯಾವ ತರ ಸ್ಕ್ರಿಪ್ಟ್ಗಳನ್ನ ಆಯ್ಕೆ ಮಾಡ್ಕೋತಾ ಇದ್ದೀರಾ? ಬಿಗ್ ಬಾಸ್ ಬಂದ್ಮೇಲೆ ಮಾತ್ರ ಅಲ್ಲ, ಬಿಗ್ ಬಾಸ್ಗಿಂತ ಮುಂಚೆಯಿಂದನೂ ನನ್ನ ಆಯ್ಕೆ ಮಾಡ್ಕೊಳ್ಳೋ ಅಂತ ಪಾತ್ರ ಅಂದ್ರೆ ಚಾರ್ಲಿ ಆದ ನಂತರದಿಂದ ನಾನು ಒಂದ್ ಸ್ವಲ್ಪ ಚೂಸಿ ಆಗಿದ್ದೀನಿ. ಕಾರಣ ಏನು ಅಂದ್ರೆ, ಇವಾಗ ನನ್ನ ನೋಡಿ ಬರೋರು ಸುಮಾರು ಜನ ಇರ್ತಾರೆ ಥಿಯೇಟ್ರಲ್ಲಿ. ಸೊ ಆ ನಂಬಿಕೆಗೆ ನಾನು ಒಂದು ನ್ಯಾಯ ಕೊಡಬೇಕು. ಸೊ ನಾನು ಸೆಲೆಕ್ಟ್ ಮಾಡುವಂತ ಪಾತ್ರದಲ್ಲಿ, ಮೂವೀಸ್ ಅಲ್ಲಿ ನನ್ನ ಪಾತ್ರ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದು ನಾನು ನಂಬ್ತೀನಿ. ಸೊ ಅದಕ್ಕೆ ನಾನು ಅಷ್ಟು ಚೂಸಿ ಆಗ್ಬಿಟ್ಟು ಸ್ಕ್ರಿಪ್ಟ್ಗಳಿಗೆ ವೇಟ್ ಮಾಡ್ತಾ ಇದ್ದೀನಿ ಕೂಡ. ಇನ್ನೊಂದು, ನೀವು ಮಹೇಶ್ ಮತ್ತಿಲಿ ಶಿವಗಾಮಿ ಹೆಂಗೋ, ಬಿಗ್ ಬಾಸ್ ನ ಶಿವಗಾಮಿ ನೀವು ಅಂತ ಒಪ್ಕೋತೀರ ಮೇಡಮ್? ಏನ್ ಹೇಳ್ತೀರೋ ಒಪ್ಕೊಂತೀನಿ. ಸಿಮಿನಿ ಅಂದ್ರೆ ಒಪ್ಕೊಂತೀನಿ, ಬೇರೆ ಏನಾದ್ರೂ ಅಂದ್ರೂ ಒಪ್ಕೊಂತೀನಿ. ಇಟ್ಸ್ ಆಲ್ ಯೋರ್ ಪರ್ಸ್ಪೆಕ್ಟಿವ್. ಅಂಡ್ ನಾನು ಹೇಗಿದ್ದೀನೋ ನನಗೆ ಕಾಣಿಸ್ಕೊಂಡಿದ್ದೀನಿ ಅಷ್ಟೇ. ಅದ್ರ ಬಗ್ಗೆ ನನಗೆ ತುಂಬಾ ಪ್ರೈಡ್ ಇದೆ. ಅಷ್ಟೊಂದು ಅಭಿಮಾನಿಗಳು, ನಾವು ಅವತ್ತು ಕ್ರೌಡ್ ಬಂದು ನೋಡಿದ್ವಿ, ಸಿಕ್ಕಾಪಟ್ಟೆ ಅಭಿಮಾನಿಗಳು ಬಂದು ನಿಮ್ಮನ್ನ ಕಟ್ಔಟ್ ಎಲ್ಲ ಹಾಕ್ಸಿದ್ದಾಗ್ಲಿ, ಅದನ್ನ ಅವತ್ತು ನೀವು ಸಿಕ್ಕಿಲ್ಲ, ಸಿಕ್ಕಾಪಟ್ಟೆ ಬಿಸಿ ಇದ್ರಿ. ಆ ಅಭಿಮಾನಕ್ಕೆ ಏನಂತ ಹೇಳ್ತೀರಾ ಸಂಗೀತ? ಅದು ಮೋಸ್ಟ್ಲಿ ಅದು ಹಿಂದಿನ ಜನ್ಮದ ಪುಣ್ಯ ಮಾಡಿದ್ದೆ ಅಂತ ಅನ್ಸುತ್ತೆ. ಇಲ್ಲ ನನ್ನ ತಂದೆ ತಾಯಿ ಕೊಟ್ಟಿರುವಂತ ಆಶೀರ್ವಾದ, ಅವ್ರು ಮಾಡಿರುವಂತ ಪುಣ್ಯ ಅಂತ ಅನ್ಸುತ್ತೆ. ಬಿಕಾಸ್ ಬಿಗ್ ಬಾಸ್ ಹೋಗೋ ಮುಂಚೆ ನಾನು ಹೇಳಿದೆ, ನಂಗೆ ಹೊರಗಡೆ ಬರ್ಬೇಕಿದ್ರೆ ಜನರ ಪ್ರೀತಿ ಬೇಕು, ಇನ್ನೇನು ಬೇಡ ಅಂತ. ಅಲ್ಟಿಮೇಟ್ಲಿ ನಂಗೆ ಅದೇ ಸಿಕ್ತು. ನಂಗೆ ಅದೇ ಬೇಕಾಗಿದ್ದು. ಗೆಲ್ಬೇಕು ಅಂತ ನಾನು ಏನೂ ಹೇಳಿರ್ಲಿಲ್ಲ ಹೋಗೋ ಮುಂಚೆನೂ ಅಷ್ಟೇ. ಸೊ ಅದು ಸಿಕ್ತು. ಅಂಡ್ ಅದು ಈ ರೇಂಜಿಗೆ ಸಿಕ್ತು ಅಂದಾಗ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಇಟ್ಸ್ ಲೈಕ್ ದ ಮೊಮೆಂಟ್. ಪ್ರತಿ ಕಲಾವಿದರಿಗೂ ಇದೊಂದು ಆಗ್ಬೇಕು, ತನ್ನ ಮೂವಿ ಮೂಲಕ ಆಗ್ಬೇಕು ಅಂತ ಇರುತ್ತೆ. ಬಟ್ ನಂಗೆ ಇದು ಬಿಗ್ ಬಾಸ್ ಮೂಲಕ ಆಗಿದೆ. ಯಾರು ಕೂಡ ಕನ್ಸಲ್ಲೂ ಅನ್ಕೊಂಡಿರಲ್ಲ ಈ ತರ ಟ್ರೀಟ್ಮೆಂಟ್ ಬಿಗ್ ಬಾಸ್ ನಂತರ ಯಾರಿಗಾದ್ರೂ ಸಿಗುತ್ತೆ ಅಂತ. ಐ ಆಮ್ ರಿಯಲಿ ಲಕ್ಕಿ ಇನ್ ದಟ್ ಕೇಸ್. ಅಂಡ್ ನನ್ನ ಫ್ಯಾನ್ಸ್ ಎಲ್ಲ ನನ್ನ ಫ್ಯಾಮಿಲಿ ಅಂತ ಕರಿತೀನಿ. ಬಿಕಾಸ್ ಅವ್ರು ನನಗೆ ಪಟ್ಟಿರುವಂತಹ ಹೋರಾಟಗಳು, ಅದ್ರ ಹಿಂದೆ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ಐ ಲವ್ ದೆಮ್. ಯಾವ್ದಾರ ಫ್ಯಾನ್ ಮೂಮೆಂಟ್ ಹೇಳಿ. ಬಂದು ನಿಮ್ಮ ಹತ್ರ ಅತ್ತೆಲ್ಲ ಮಾತಾಡ್ಸಿದ್ರು, ನನಗೊಂದು ಫ್ಯಾನ್ ಮೂಮೆಂಟ್ ಹೇಳಿ ಮ್ಯಾಮ್. ಒಂದಲ್ಲ ಎರಡಲ್ಲ, ಒಂದ್ ಸುಮಾರಷ್ಟು ಇದಾವೆ. ಅದ್ರಲ್ಲೂ ಕೆಲವರು ರಕ್ತದಲ್ಲಿ ಚಿತ್ರ ಬಿಡಿಸಿದ್ದಾರೆ, ಕೆಲವರು ನನ್ನ ಫೋಟೋ, ನನ್ನ ಮುಖದ್ದು ಟ್ಯಾಟೂ ಮಾಡಿಸ್ಕೊಂಡಿದ್ದಾರೆ, ನನ್ನ ಸಿಗ್ನೇಚರ್ ಹಾಕಿದ್ನ ಪಟ್ಟಂತ 1 hour ಅಲ್ಲೇ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ಅಂಡ್ ಒಂದ್ ಫ್ಯಾನ್ ಅಂತೂ ಸುಮಾರು ದೂರದಿಂದ ಒಂದು 5-6 ಕಿಲೋಮೀಟರ್ ನೆಟ್ಕೊಂಡು ನನ್ನ ಮನೆಯೆಲ್ಲ ಹುಡ್ಕೊಂಡು ಬಂದಿದ್ದಾರೆ ಊರ್ ಕಡೆ. ಆಮೇಲೆ ಕೆಲವರು 2-3 ದಿವಸದಿಂದ ಬಂದು ಶೃಂಗೇರಿಗೆ ಅಲ್ಲಿ ಸ್ಟೇ ಆಗ್ಬಿಟ್ಟು ನನ್ನ ಮೀಟ್ ಮಾಡಕ್ ವೇಟ್ ಮಾಡಿದ್ದಾರೆ. ಫ್ಯಾನ್ ಮೀಟಿಗೋಸ್ಕರ ಮೀಟ್ ಮಾಡಿದ್ದಾರೆ. ಫ್ಯಾನ್ ಮೀಟ್ ಅಲ್ಲಿ ಒಂದ್ 3-4 ಗಂಟೆ ಕಾಲ ಲೈನ್ ಅಲ್ಲಿ ನಿಂತು ನನ್ನ ಜೊತೆ ಸೆಲ್ಫಿ ತಗೊಳ್ಳೋಗೋಸ್ಕರ ನಿಂತಿದ್ದಾರೆ. ಗಂಡ್ ಮಕ್ಳು, ಹೆಣ್ಮಕ್ಳು, ಮಗು, ವಯಸ್ಸಾದವರು ಎಲ್ಲರೂ ಕೂಡ ಇದ್ರು. ಸೊ ಒಂದಲ್ಲ ಎರಡಲ್ಲ, ನಾನು ಒಂದು ಹೇಳಿದ್ರು ಕೂಡ ಅದು ಇನ್ನೊಬ್ರಿಗೆ ಬೇಜಾರಾಗ್ಬೋದು. ಸೊ ಎಲ್ಲರೂ ಕೂಡ ಸ್ಪೆಷಲ್. ಅಂಡ್ ತುಂಬಾ ಸ್ಪೆಷಲ್ ಫೀಲ್ ಮಾಡ್ತಾರೆ ನನಗೆ ಪ್ರತಿ ಸಲ. ಅಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ನಾನು ನಿಜವಾಗ್ಲೂ ಬಿಗ್ ಬಾಸ್ಗೆ ಎಂದೆಂದಿಗೂ ನಾನು ಥ್ಯಾಂಕ್ ಯು ಹೇಳಿದ್ರು ಕೂಡ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ಅವ್ರು ನನ್ನ ಹಂಗೆ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಈಗ ಹೊರಗಡೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ವಿನಯ್ ಸರ್ ಆಗಿರ್ಬೋದು, ನಮ್ರತಾ ಮೇಡಮ್ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ಎಲ್ಲ ಸೋಷಿಯಲ್ ವರ್ಕ್ಗಳಲ್ಲಿ ಬಿಸಿ ಇದ್ದಾರೆ. ನೀವು ಯಾವ ಸೋಷಿಯಲ್ ವರ್ಕ್ ಅಥವಾ ಏನು ಮಾಡ್ತಿದ್ದೀರಾ ಮ್ಯಾಮ್? ನೀವು ಇದ್ರು ಏನ್ ಅನ್ಕೊಂತೀನಿ ಅಂದ್ರೆ, ಸೋಷಿಯಲ್ ಸರ್ವಿಸ್ ಮಾಡೋದಾದ್ರೆ ಯಾವತ್ತೂ ಯಾರಿಗೂ ತೋರ್ಸ್ಕೊಂಡು ಮಾಡಬಾರ್ದು ಅಂತ ಇದೆ. ನಾನು ಮಾಡಿರೋದು ಸುಮಾರಷ್ಟು ಮಾಧ್ಯಮಗಳಿಗೆ ಗೊತ್ತಾಗಿದೆ. ಅಂಡ್ ನಾನು ಯಾವತ್ತೂ ಸುದ್ದಿ ಮಾಡಕ್ ಹೋಗಿಲ್ಲ ಅದ್ರ ಬಗ್ಗೆ. ಅಂಡ್ ನಂಗೆ ಸುದ್ದಿ ಮಾಡೋಕ್ಕೂ ಇಷ್ಟ ಇಲ್ಲ. ಅದು ಯಾವತ್ತಿದ್ರು ನಾನು ಅಪ್ಪು ಸರ್ ಅಭಿಮಾನಿ. ಸೊ ಅದು ಯಾವತ್ತಿದ್ರು ಒಂದ್ ಕೈಯಿಂದ ಮಾಡಿದ್ರೆ ಇನ್ನೊಂದ್ ಕೈ ಗೊತ್ತಾಗಬಾರ್ದು ಅಂತಾನೆ ಮಾಡ್ತೀನಿ. ಸೊ ಐ ವುಡ್ ಸೇ ನಾನು ಏನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಅದನ್ನ ನಾನು ವಿಚಾರ ಮಾಡ್ಕೊಳಕ್ ಇಷ್ಟಪಡಲ್ಲ. ಬಟ್ ಸ್ಟಿಲ್ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಎಲ್ಲರೂ ಅವರವರ ಪೇಮೆಂಟ್ಗಳಲ್ಲಿ ಅವ್ರಿಗೆ ಏನೇನು ದುಡ್ಡು ಬರುತ್ತೋ ಒಂದು ಮಟ್ಟಕ್ಕೆ ಅವ್ರದ್ದು ಸ್ಯಾಟಿಸ್ಫೈ ಆದ್ಮೇಲೆ ಏನಾದ್ರು ಸೇವಿಂಗ್ಸ್ ಅಂತ ಬರುತ್ತೆ, ಅದ್ರ ಮೇಲೂ ಏನಾದ್ರು ದುಡ್ಡು ಏನಾದ್ರು ಬಂದ್ರೆ ಅವರು ನಮ್ಮ ಶಾಲೆಗಳು ಅಂದ್ರೆ ಈ ಗೌರ್ಮೆಂಟ್ ಶಾಲೆಗಳನ್ನ ಉಳಿಸೋದ್ರಲ್ಲಿ ಆ ಕಡೆ ಫಂಡಿಂಗ್ ಮಾಡಿ ಅಡಾಪ್ಟ್ ಮಾಡ್ಕೊಂಡ್ರೆ ಕೆಲವು ಶಾಲೆಗಳನ್ನ ತುಂಬಾ ಒಳ್ಳೇದಾಗತ್ತೆ. ನಮ್ಮ ಸಮಾಜಕ್ಕೆ ಒಳ್ಳೇದಾಗುತ್ತೆ.
ಒಳ್ಳೇದಾಗತ್ತೆ. ಅಂಡ್ ಗೌರ್ಮೆಂಟ್ ಸ್ಕೂಲ್ ಉಳಿದ್ರೆ ಇಡೀ ಗೌರ್ಮೆಂಟ್ ಉಳಿದ್ರೆ, ಶಾಲೆಗಳು ಉಳಿದ್ರೆ ಸುಮಾರಷ್ಟು ಮಕ್ಕಳಿಗೆ ಒಂದು ವಿದ್ಯೆ ಸಿಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಹೌದು, ನಾನು ಆಲ್ರೆಡಿ ಮಾಡಿದ್ದೀನಿ. ಶೃಂಗೇರಿಗೆ ನಾನು ಬಿಗ್ ಬಾಸ್ ಇಂದ ಬಂದ ತಕ್ಷಣ ಮೊದಲನೇ ವಾರ ನಾನು ಮಾಡಿರುವಂತ ಕೆಲಸ ಅದು. ಸೊ ಶೃಂಗೇರಿಲಿ ಒಂದು ಬಾಲಕಿಯರ ಶಾಲೆ ಇದೆ, ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಅಂಡ್ ಹೀಗೆ ಸುಮಾರಷ್ಟು ಇನಿಷಿಯೇಟಿವ್ಸ್ ಇದಾವೆ, ಮುಂದುವರಿತಾ ಇರುತ್ತೆ.